ಆತ್ಮೀಯ ವೀಕ್ಷಕರೇ, ನೋಡಿ ಇವತ್ತು ನೀವು ನೋಡಿದ್ದೀರಾ ಎಲ್ಲಿ ಅಂದರೆ ನೀವು ಒಂದು ಟ್ಯಾಟೋಗಳನ್ನು ರಾಯರಿದ್ದಾರೆ ಅಂತೇಳಿ ಕೂಡ ಹಾಕ್ಸ್ಕೊಳ್ತೀರಾ. ಒಂದು ವೆಹಿಕಲ್ಸ್ ಮೇಲೆ ಕೂಡ ರಾಯರಿದ್ದಾರೆ ಅಂತ ಕೂಡ ನೀವು ಒಂದು ಸ್ಟಿಕ್ಕರ್ಗಳನ್ನು ಕೂಡ ಅಂಟಿಸ್ತೀರಾ. ನೋಡಿ ನೀವು ಬರೀ ಇಷ್ಟೇ ನಿಮಗೆ ಗೊತ್ತಿರೋದು. ನೋಡಿ ಇನ್ನೂ ಸಾಕಷ್ಟು ನೀವು ರಾಯರ ಬಗ್ಗೆ ತಿಳ್ಕೊಬೇಕಾಗುತ್ತೆ ಗಾಯ್ಸ್. ನೋಡಿ ಒಂದು ಭಕ್ತಿ ಅಂದರೆ ನಾವು ನಮ್ಮ ರಾಯರ ಬಗ್ಗೆ ನಮಗೆ ಒಂದು ಭಕ್ತಿ ಇರಬೇಕು. ಅವ್ರ ಬಗ್ಗೆ ಒಂದು ಆಳವಾಗಿ ನಾವು ತಿಳ್ಕೊಬೇಕಾಗುತ್ತೆ ಗಾಯ್ಸ್. ನೋಡಿ ಆ ಒಂದು ವಿಚಾರವನ್ನು ನಾನು ಇವತ್ತು ಆ ಒಂದು ಕಂಟೆಂಟನ್ನು ನಾನು ಇವತ್ತು ಹೇಳ್ತಾ ಇದ್ದೀನಿ. ನೋಡಿ ಬರೀ ರಾಯರಿದ್ದಾರೆ ಅಂದ ತಕ್ಷಣ ಬರೀ ಅದು ಹೆಸರು ಬರೆದ್ರೆ ಸಾಲದು. ನಾವು ನೋಡಿ ಆ ರಾಯರಿದ್ದಾರೆ ಅಂತಕ್ಕಂಥ ಒಂದು ಪದಕ್ಕೆ ನೋಡಿ ಆ ಪದದ ಒಂದು ಅರ್ಥಕ್ಕೆ ನಾವೊಂದು ಗೌರವ ಕೊಡಬೇಕಾಗುತ್ತೆ. ಇನ್ನೊಂದು ಏನಂತ ಹೇಳಿದ್ರೆ ಆ ಒಂದು ದೇವರ ಬಗ್ಗೆ, ಆ ಒಂದು ಪವಾಡ ಪುರುಷನ ಬಗ್ಗೆ ನೋಡಿ ನಾವು ಆದಷ್ಟು ಆಳವಾಗಿ ನಾವು ತಿಳ್ಕೊಬೇಕಾಗುತ್ತೆ. ನೋಡಿ ರಾಯರಿದ್ದಾರೆ ಅನ್ನೋದು ಅದೊಂದು ನಂಬಿಕೆ, ಅದೊಂದು ಶಕ್ತಿ ಅಂತೇಳಿ ನಾವು ಕರಿತೀವಿ ಇವತ್ತು. ಹಂಗಾಗ್ಬಿಟ್ಟು ಆ ಒಂದು ದೇವರ ಬಗ್ಗೆ ನಾನು ಇವತ್ತು ಹೇಳೋಕ್ಕೆ ಇಲ್ಲಿ ಬಯಸ್ತಾ ಇದ್ದೀನಿ ಗಾಯ್ಸ್. ನೋಡಿ ಇವತ್ತು ರಾಯರಿದ್ದಾರೆ ಅಂದರೆ ನೋಡಿ ಆ ಒಂದು ಪದವನ್ನು ಹೇಳೋಕ್ಕೆ ನಿಜವಾಗ್ಲೂ ತುಂಬ ಧೈರ್ಯ ಆಗುತ್ತೆ. ಯಾಕಪ್ಪ ಅಂತ ಹೇಳೋದಾದರೆ ನೋಡಿ ಇವತ್ತು ಅದರಲ್ಲಿ ಇರ್ತಕ್ಕಂಥ ಆ ಒಂದು ರಾಯರಿದ್ದಾರೆ ಅಂತಕ್ಕಂಥ ಒಂದು ಪದದಲ್ಲಿ ಒಂದು ನಂಬಿಕೆ ಇದೆ, ಒಂದು ಧೈರ್ಯ ಇದೆ, ಮತ್ತು ಆತ್ಮವಿಶ್ವಾಸ ಇದೆ. ನೋಡಿ ಅಂದರೆ ನೋಡಿ ಆ ರಾಯರು ನಮ್ಮ ಜೀವನದಲ್ಲಿ ಏನಾದರೂ ಒಂದು ಒಳ್ಳೆಯದನ್ನು ಮಾಡ್ತಾರೆ ಅಂತಕ್ಕಂಥ ಒಂದು ನಂಬಿಕೆ ಕೂಡ ಅದರಲ್ಲಿ ಕಂಡುಬರುತ್ತೆ ಗಾಯ್ಸ್. ನೋಡಿ ಒಂದು ತಿಳ್ಕೊಳ್ಳಿ, ನಾನು ಇವತ್ತು ರಾಯರ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಅಂತ ಹೇಳೋದಾದರೆ ಇಲ್ಲಿ ಗಾಯ್ಸ್ ನೋಡಿ ಅವರು ರಾಯರು ಜನ್ಮ ನಾವು ಹೇಳೋದಾದರೆ ನೋಡಿ ಅವರು 1595ರಲ್ಲಿ ಅವರು ತಮಿಳುನಾಡಿನ ಭುವನಗಿರಿಯಲ್ಲಿ ಕೂಡ ಅವರು ಜನಿಸ್ತಾರೆ. ತಮಿಳುನಾಡಿನ ಒಂದು ಭುವನಗಿರಿಯಲ್ಲಿ ಅವರು ಜನಿಸ್ತಾರೆ. ಮತ್ತು ಅವರು ಸನ್ಯಾಸತ್ವ ಬಂದುಬಿಟ್ಟು ಅವರು 1614ರಲ್ಲಿ ಸನ್ಯಾಸತ್ವವನ್ನು ಪಡೆದುಬಿಟ್ಟು ಅವರು ರಾಘವೇಂದ್ರ ಅಂತಕ್ಕಂಥ ಒಬ್ಬ ಹೆಸರನ್ನು ಅವರು ಸ್ವೀಕರಿಸ್ತಾರೆ. ನೋಡಿ 1614ರಲ್ಲಿ ಅವ್ರು ಏನು ಮಾಡ್ತಾರೆ, ಸನ್ಯಾಸತ್ವವನ್ನು ಪಡೆದುಬಿಟ್ಟು 1614ರಲ್ಲಿ ಅವರು ಆ ರಾಘವೇಂದ್ರ ಎಂಬ ಹೆಸರನ್ನು ಅವರು ಸ್ವೀಕರಿಸ್ತಾರೆ. ಮತ್ತು ಇಲ್ಲಿ ಇನ್ನೊಂದು ಗಾಯ್ಸ್ ನೋಡಿ, ನಿಮಗೆ ರಾಯರು ಮತ್ತು ರಾಘವೇಂದ್ರ ಸ್ವಾಮಿ ಅಂತೇಳಿ ಗೊತ್ತಿದೆ. ಬಟ್ ರಾಘವೇಂದ್ರ ಸ್ವಾಮಿ ಅವರ ಬಾಲ್ಯ ಹೆಸರು ಯಾರಿಗೂ ಗೊತ್ತಿಲ್ಲ. ವಿಶೇಷವಾಗಿ ನಾನು ಇಲ್ಲಿ ಹೇಳ್ತಕ್ಕಂಥ ಒಂದು ವಿಶೇಷವಾಗಿ ಏನಪ್ಪ ಅಂತಂದರೆ ರಾಘವೇಂದ್ರ ಸ್ವಾಮಿಯ ಬಾಲ್ಯದ ಒಂದು ಹೆಸರು ಹೇಳ್ತೀನಿ ಗಾಯ್ಸ್. ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ವೆಂಕಣ್ಣ ಭಟ್ಟ ಅಂತ ಹೇಳ್ತೀವಿ ನಾವು. ನೋಡಿ ರಾಘವೇಂದ್ರ ಸ್ವಾಮಿಯ ಬಾಲ್ಯದ ಹೆಸರು ಬಂದ್ಬಿಟ್ಟು ಇಲ್ಲಿ ವೆಂಕಣ್ಣ ಭಟ್ಟ ಅಂತ ಹೇಳ್ತೀವಿ. ಮತ್ತು ನೋಡಿ ಅವ್ರ ಪೀಠಾಧ್ಯಕ್ಷ ವರ್ಷವನ್ನು ಅವರು ಯಾವಾಗ ಸ್ವೀಕರಿಸಿದರೆ 1621ರಲ್ಲಿ ನೋಡಿರಿ ಅವರು ಪೀಠಾಧ್ಯಕ್ಷವನ್ನು ವರ್ಷವನ್ನು ಅವರು ಸ್ವೀಕರಿಸಿದ್ರು. ಮತ್ತು ಇನ್ನೊಂದು ಗಾಯ್ಸ್ ಇಲ್ಲಿ ಹೇಳೋದಾದರೆ ನೋಡಿ ಅವರು ಜೀವ ಇದ್ದಾಗಲೇ ಸಮಾಧಿ ಆಗ್ತಾರೆ. ನೋಡಿ ಆ ಜೀವಂತವಾಗಿ ಸಮಾಧಿಯಾಗಿದ್ದು ವರ್ಷವೂ ಕೂಡ 1671 ಅಂತ ಹೇಳ್ತೀನಿ ನಾನು. 1671ರಲ್ಲಿ ಜೀವಂತವಾಗಿದ್ದಾಗ ಅವರು ಜೀವ ಸಮಾಧಿ ಆಗ್ತಾರೆ. ಮತ್ತು ಅವರು ಜೀವಂತ ಸಮಾಧಿಯಲ್ಲಿ ಅವರ ಒಂದು ವರ್ಷ ಎಷ್ಟಾಗಿತ್ತು ಅಂತ ಹೇಳೋದಾದರೆ ಜೀವಂತ ಸಮಾಧಿಯಲ್ಲಿ ಅವರ ವರ್ಷ ಎಷ್ಟಾಗಿತ್ತು ಅಂತ ಹೇಳಿದ್ರೆ ಇಲ್ಲಿ 76 ವರ್ಷ ಆಗಿತ್ತು ಅವರಿಗೆ. ಒಂದು ಜೀವ ಸಮಾಧಿ ಆಗ್ತಕ್ಕಂಥ ಒಂದು ಸಮಯದಲ್ಲಿ ಅವರ ಒಂದು ವಯಸ್ಸು 76 ವರ್ಷ ಆಗಿತ್ತು. ಮತ್ತು ಇದು ಇನ್ನೊಂದು ಹೇಳೋದಾದರೆ ಇಲ್ಲಿ ಗಾಯಸ್ ನೋಡಿ ಅವರು ಒಂದು ಇದನ್ನು ಹೇಳ್ತಾರೆ, ಒಂದು ಭವಿಷ್ಯವನ್ನು ಹೇಳ್ತಾರೆ. ಏನು ಭವಿಷ್ಯ ಅಂತ ಹೇಳೋದಾದರೆ ನೋಡಿ ಮುಂದಿನ 700 ವರ್ಷಗಳವರೆಗೆ ಮಂತ್ರಾಲಯದಲ್ಲಿ ನನ್ನ ಭಕ್ತರಿಗೆ ನಾನು ನೆರವು ನೀಡ್ತೀನಿ. ನೋಡಿ ಒಂದು ತಿಳ್ಕೊಳ್ಳಿ, ಅವರು ಒಂದು ಭವಿಷ್ಯವನ್ನು ಕೂಡ ಹೇಳ್ತಾರೆ. ಮುಂದಿನ 700 ವರ್ಷಗಳವರೆಗೆ ನನ್ನ ಭಕ್ತರಿಗೆ ನಾನು ನೆರವನ್ನು ನೀಡ್ತೀನಿ ಅಂದೇಳಿ ಭರವಸೆಯನ್ನು ಕೊಡ್ತಾರೆ ಅವರು ರಾಘವೇಂದ್ರ ಸ್ವಾಮಿ ಅವರು. ಮತ್ತು ಇನ್ನೊಂದು ಆರಾಧನೆ ಕೂಡ ಒಂದು ಇದೆ. ಆರಾಧನೆ ಕೂಡ ಏನಂತ ಹೇಳಿದ್ರೆ ಪ್ರತಿ ವರ್ಷ ನೋಡಿ ಶ್ರಾವಣ ಕೃಷ್ಣ ಒಂದು ಪಕ್ಷ ಪಾಡ್ಯದಿಂದ ಇಲ್ಲಿ ತದಿಗೆವರೆಗೆ ಭವ್ಯ ಆರಾಧನೆ ನಡೀತದೆ. ನೋಡಿ ಇದು 700 ವರ್ಷಗಳ ಕಾಲ ಹಾಗೆ ಇದು ಮಾಡ್ಕೊಳ್ತಾ ಹೋಗ್ಬೇಕಂತೇಳಿ ಇಲ್ಲಿ ಒಂದು ಆರಾಧನೆ ಕೂಡ ಇಲ್ಲಿ ಸಲ್ಲಿಸ್ತಾರೆ. ನೋಡಿ ಇಷ್ಟೆಲ್ಲ ರಾಘವೇಂದ್ರ ಸ್ವಾಮಿಯ ಅಪಾರವಾಗಿರ್ತಕ್ಕಂಥ ಇವತ್ತು ಒಂದು ಭಕ್ತಿ ಅಂತ ಹೇಳ್ತೀವಿ ನಾವು. ನೋಡಿ ಒಂದೇ ಒಂದು ತಿಳ್ಕೊಳ್ಳಿ, ಒಂದು ದೇವರನ್ನ ಹೆಸರು ಹೇಳೋಕ್ಕೆ, ಒಂದು ದೇವರ ಆರಾಧನೆಯನ್ನು ಮಾಡೋಕ್ಕೆ, ಒಂದು ದೇವರ ಒಂದು ಹೆಸರನ್ನು ಹೇಳೋಕ್ಕೆ ನಾವು ಯಾವುದೇ ಒಂದು ವಿಚಾರ ಆಗಿರಲಿ ಅದರ ಬಗ್ಗೆ ಸುದೀರ್ಘವಾಗಿ ನಾವು ತಿಳ್ಕೊಬೇಕಾಗುತ್ತೆ. ಬರೀ ರಾಯರಿದ್ದಾರೆ ಅನ್ನೋದಕ್ಕೆ ಇಲ್ಲಿ ಸಾಕಷ್ಟು ಅರ್ಥಗಳಿದ್ದೀವಿ, ಸಾಕಷ್ಟು ಅರ್ಥ ಇದೆ, ಸಾಕಷ್ಟು ಮಾಹಿತಿಗಳಿದ್ದಾವೆ, ಸಾಕಷ್ಟು ಇನ್ನು ನಾವು ಹೇಳ್ತಾ ಹೋದರೆ ಸಾಕಷ್ಟು ಮಾಹಿತಿ ಸಿಗುತ್ತೆ ರಾಘವೇಂದ್ರ ಸ್ವಾಮಿಯ ಬಗ್ಗೆ. ನೋಡಿ ಯಾಕಂದರೆ ಬರೀ ಒಂದು ಸ್ಟಿಕ್ಕರನ್ನು ಅಂಟಿಸೋದಲ್ಲ, ಬರೀ ಒಂದು ಟ್ಯಾಟೋಗಳನ್ನು ಹಾಕ್ಸ್ಕೊಳ್ಳೋದಲ್ಲ, ಅದರ ಬಗ್ಗೆ ಆಳವಾಗಿ ತಿಳ್ಕೊಬೇಕು. ನೋಡಿ ಅದರ ಬಗ್ಗೆ ವಿಶೇಷವಾಗಿ ನಾವು ಮಾಹಿತಿಯನ್ನು ತಿಳ್ಕೊಬೇಕು. ನೋಡಿ ಆ ಮಾಹಿತಿಯನ್ನು ತಿಳ್ಕೊಂಡಾಗ ಮಾತ್ರ ನಮಗೆ ಆ ಸ್ವಾಮಿ ರಾಘವೇಂದ್ರ ಸ್ವಾಮಿಯ ಬಗ್ಗೆ ನಮಗೆ ಒಂದು
ಸಂಪೂರ್ಣವಾಗಿ ನಮಗೆ ಭಕ್ತಿ ಸಿಗುತ್ತೆ ಮತ್ತು ಆ ದೇವರ ಬಗ್ಗೆ ನಮಗೆ ನಂಬಿಕೆ ಸಿಗುತ್ತೆ. ಆ ದೇವರಲ್ಲಿ ನೋಡಿ, ಆ ದೇವರ ಒಂದು ಶಕ್ತಿ ಕೂಡ ನಮಗೆ ಅನುಗ್ರಹ ಆಗುತ್ತೆ ಮತ್ತು ಆ ದೇವರ ಒಂದು ಕೃಪೆಗೆ ನಾವು ಪಾತ್ರರಾಗ್ತೀವಿ ಅಂತ ಹೇಳ್ತಕ್ಕಂಥ ಒಂದು ವಿಚಾರದಲ್ಲಿ ಇಷ್ಟು ನಾನು ಇವತ್ತು ರಾಘವೇಂದ್ರ ಸ್ವಾಮಿಯ ಬಗ್ಗೆ ನಾನು ಇಲ್ಲಿ ಮಾಹಿತಿಯನ್ನು ತಿಳಿಸಿದ್ದೀನಿ. ಈ ವಿಡಿಯೋ ಅಥವಾ ಈ ಕಂಟೆಂಟ್ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೂ ನನ್ನ ಅಕೌಂಟ್ ಪೇಜನ್ನು ಕೂಡ ಫಾಲೋ ಮಾಡಿ ಗಾಯ್ಸ್. ಮತ್ತು ಇಂಥದ್ದೇ ಒಂದು ಕಂಟೆಂಟನ್ನು ನಾನು ಕಂಟೆಂಟನ್ನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಆದಷ್ಟು ನನ್ನ ವೀಡಿಯೋಗಳನ್ನು ನೋಡ್ತಾ ಇರಿ ಗಾಯ್ಸ್ ಅಂತ ಹೇಳ್ತಾ, ನೋಡಿ ಈ ವಿಡಿಯೋನ ನೀವು ನೋಡಿದರೆ ದಯವಿಟ್ಟು ಲೈಕ್ ಮಾಡಿಬಿಟ್ಟು ನೀವು ಕಾಮೆಂಟ್ ಬಾಕ್ಸ್ನಲ್ಲಿ ರಾಯರಿದ್ದಾರೆ ಅಂತೇಳಿ ಒಂದು ನಂಬಿಕೆಯನ್ನು ಇಟ್ಬಿಟ್ಟು ನೀವು ಒಂದು ಕಾಮೆಂಟನ್ನು ಕೂಡ ಮಾಡಿ ಗಾಯ್ಸ್. ನಮಸ್ಕಾರ ಸ್ನೇಹಿತರೆ, ಮತ್ತೆ ಮುಂದಿನ ಕಂಟೆಂಟಾಗಿ ಮತ್ತೆ ವಿಡಿಯೋಗಳನ್ನು ನಾನು ತರ್ತಾ ಇರ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ನಮಸ್ಕಾರ ಗಾಯ್ಸ್.